ನಮಸ್ತೆ ಎಲ್ಲರಿಗೂ. 9ನೆಯ ತರಗತಿಯ ಮೊದಲನೆಯ ಅಧ್ಯಾಯ ಪಾಶ್ಚಾತ್ಯ ಧರ್ಮಗಳು. ಈ ಒಂದು ಅಧ್ಯಾಯದಲ್ಲಿ ಬರುವಂತಹ 3-4 ಅಂಕದ ಪ್ರಶ್ನೋತ್ತರಗಳನ್ನು ನಾವೀಗ ನೋಡೋಣ. ಮೊದಲನೇ ಪ್ರಶ್ನೆ, ಪಾಶ್ಚಿಮಾತ್ಯ ಧರ್ಮಗಳಲ್ಲಿ ಗುರುತಿಸಬಹುದಾದ ಸಾಮಾನ್ಯ ಅಂಶಗಳು ಯಾವುವು? ಪಾಶ್ಚಿಮಾತ್ಯ ಧರ್ಮಗಳು ಅಂದರೆ ಯಾವುವು? ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಪಾರ್ಸಿ, ಯಹೂದಿ, ಈ ಒಂದು ಧರ್ಮಗಳಲ್ಲಿ ಬರುವಂತಹ ಸಾಮಾನ್ಯವಾಗಿ ಇರುವಂತಹ ಅಂಶಗಳು ಯಾವುವು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತ ಹೇಳಿದ್ರೆ, ಒಬ್ಬ ದೇವರಲ್ಲಿ ನಂಬಿಕೆ. ಎಲ್ಲ ಧರ್ಮಗಳು ಕೂಡ ಒಬ್ಬ ದೇವರಲ್ಲಿ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ದೇವರ ಸಂದೇಶಗಳು ದೇವದೂತನ ಮೂಲಕ ವ್ಯಕ್ತವಾಗುವುದು ಎಂಬುದರಲ್ಲಿ ನಂಬಿಕೆ. ಎಲ್ಲ ಧರ್ಮಗಳಲ್ಲೂ ಕೂಡ ಅವರು ಒಬ್ಬ ದೇವದೂತನಿಂದ ಬಂದಂತಹ ಸಂದೇಶಗಳನ್ನೇ ಪಾಲನೆಯನ್ನು ಮಾಡ್ತಾರೆ. ಉದಾಹರಣೆಗೆ ಕ್ರೈಸ್ತ ಧರ್ಮದಲ್ಲಿ ಯೇಸು ಕ್ರಿಸ್ತ ಆಗಿರ್ಬೋದು, ಆಮೇಲೆ ಯಹೂದಿ ಧರ್ಮದಲ್ಲಿ ಅಬ್ರಹಾಂ ಆಗಿರ್ಬೋದು. ಈ ಥರ ಪ್ರವಾದೀಯ ಚಿಂತನೆಗಳನ್ನು ಸಂಕಲಿಸಿದ ಪವಿತ್ರ ಗ್ರಂಥದ ಅನುಸರಣೆಯನ್ನು ಅವರು ಮಾಡ್ತಾರೆ. ಅನುಸರಣೆ ರೀ ಅದು. ಪ್ರವಾದಿಯ ಚಿಂತನೆಗಳನ್ನು ಸಂಕಲಿಸಿದ ಪವಿತ್ರ ಗ್ರಂಥದ ಅನುಸರಣೆ. ಪ್ರತಿಯೊಂದು ಧರ್ಮದ ಗ್ರಂಥಗಳಲ್ಲಿಯೂ ಕೂಡ ಅವರು ಅವರವರ ಧರ್ಮದ ಪ್ರವಾದಿಗಳಲ್ಲಿ ಬಂದಂತಹ ಸಂದೇಶಗಳನ್ನೇ ಏನು ಮಾಡ್ತಾರೆ, ಅವರು ಕ್ರೋಢೀಕರಣಗೊಂಡು ಅದನ್ನೇ ಅವರ ಧರ್ಮಗ್ರಂಥವಾಗಿ ಪಾಲನೆಯನ್ನು ಮಾಡ್ತಾರೆ. ಅದರಲ್ಲಿ ನಿರ್ದಿಷ್ಟ ವಿಧಿ ನಿಷೇಧಗಳ ಪಾಲನೆ. ಅದರಲ್ಲಿ ಏನೇನು ಅವರು ಹೇಳಿರ್ತಾರಲ್ಲ ಪ್ರವಾದಿಗಳು, ಆ ಒಂದು ವಿಧಿಗಳನ್ನು, ಅದರಲ್ಲಿ ಏನೇನು ಮಾಡಬಾರ್ದು ಅಂತ ನಿಷೇಧಗಳಿರ್ತಾವಲ್ಲ ಅವುಗಳನ್ನು ಅವರು ಪಾಲನೆಯನ್ನು ಮಾಡ್ತಾರೆ. ಕೊನೆಯ ಅಂಶ, ನಿರ್ದಿಷ್ಟ ಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆ. ಎಲ್ಲರೂ ಸೇರಿ ಒಂದೆಡೆ ಏನು ಮಾಡ್ತಾರೆ, ಅವರು ಸಾಮೂಹಿಕವಾಗಿ ಅವರ ಏಕೈಕ ದೇವನನ್ನು ಏನು ಮಾಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಇನ್ನು ಎರಡನೇ ಪ್ರಶ್ನೆ, ಕ್ರಿಶ್ಚಿಯನ್ ಧರ್ಮ ಹೇಗೆ ಪ್ರಸಾರವಾಯಿತು? ಇದಕ್ಕೆ ಉತ್ತರ, ಯೇಸುವಿನ ಶಿಲುಬೆಗೇರಿಸಿದ ನಂತರ ಅವರ ಶಿಷ್ಯರನ್ನು ಹಿಂಸಿಸಲಾಯಿತು. ಅವರಲ್ಲಿ ಕೆಲವರನ್ನು ಶಿಲುಬೆಗೆ ಕೂಡ ಏರಿಸಲಾಯಿತು. ಚಕ್ರವರ್ತಿ ಕಾನ್ಸ್ಟಂಟೈನ್ ಸಮಯದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ರಾಜ್ಯ ಧರ್ಮವಾಗಿ ಸ್ವೀಕರಿಸಲಾಯಿತು. ತರುವಾಯ ಕ್ರಿಶ್ಚಿಯನ್ ಧರ್ಮವು ಯುರೋಪಿನಾದ್ಯಂತ ಹರಡಿತು. ಇಂದು ಕ್ರಿಶ್ಚಿಯನ್ ಚರ್ಚುಗಳು ಪ್ರಪಂಚದಾದ್ಯಂತ ಕಂಡುಬರುತ್ತವೆ ಮತ್ತು ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳನ್ನು ಕೂಡ ಈ ಒಂದು ಧರ್ಮ ಹೊಂದಿದೆ. ಮೂರನೇ ಪ್ರಶ್ನೆ, ಇಸ್ಲಾಂ ಧರ್ಮದ 5 ಪ್ರಮುಖ ಆಚರಣೆಗಳು ಯಾವುವು? ಅಥವಾ ಇವುಗಳನ್ನು ನಿಯಮಗಳು ಅಂತಲೂ ಹೇಳಿ ಕರೀತಾರೆ, ಹಾಗೆ ಆಧಾರ ಸ್ತಂಭಗಳು ಅಂತಲೂ ಹೇಳಿ ಕರೀತಾರೆ. ಯಾವ್ಯಾವವು ಅಂತ ಹೇಳಿದ್ರೆ 5 ಇದಾವ್ರಿ. ಮೊದಲನೇದು ಕಲಿಮಾ, ಅಂದರೆ ಅಲ್ಲಾಹನಲ್ಲಿ ಮಾತ್ರ ನಂಬಿಕೆ ಇರಿಸೋದು, ಮುಹಮ್ಮದ್ ಅವರ ಪ್ರವಾದಿ. ಎರಡನೇದು ನಮಾಜ್, ದಿನಕ್ಕೆ 5 ಬಾರಿ ಅಲ್ಲಾಹನಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋದು ನಮಾಜ್. ಮೂರನೇದು ರೋಜಾ, ಅಂದರೆ ರಂಜಾನ್ ತಿಂಗಳಲ್ಲಿ ಉಪವಾಸವನ್ನು ಇರುವಂತಹದ್ದು. ನಾಲ್ಕನೇದು ಜಕಾತ್, ಆದಾಯದ ನಿರ್ದಿಷ್ಟ ಮೊತ್ತವನ್ನು ಬಡವರಿಗೆ ದಾನ ಮಾಡಬೇಕು ಅಂತ ಹೇಳಿ ಜಕಾತ್ ಹೇಳುತ್ತೆ. ಐದನೇದು ಹಜ್, ಜೀವಿತಾವಧಿಯಲ್ಲಿ ಒಮ್ಮೆ ಮೆಕ್ಕಾಗೆ ತೀರ್ಥಯಾತ್ರೆಯನ್ನು ಮಾಡುವತಕ್ಕಂತಹದ್ದು. ಇವಿಷ್ಟು ಇಸ್ಲಾಂ ಧರ್ಮದ ಪ್ರಮುಖ ಆಚರಣೆಗಳು. ಇವುಗಳನ್ನು ಸರಳವಾಗಿ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ನಜರ್ಗ ಹವಾ, ಈ ಒಂದು ಸೂತ್ರದ ಮೂಲಕ 5 ಕೂಡ ನಾವು ನೆನಪಿನಲ್ಲಿ ಇಟ್ಕೋಬಹುದಾಗಿದೆ. ನಾಲ್ಕನೇ ಪ್ರಶ್ನೆ, ಇಸ್ಲಾಂ ಧರ್ಮದ 3 ಬೋಧನೆಗಳನ್ನು ಬರೆಯಿರಿ. ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತಹ ಬೋಧನೆಗಳು. ಮೊದಲನೇದು, ದೇವರು ಒಬ್ಬನೇ, ಆತನೇ ಅಲ್ಲ. ಅಲ್ಲಾಹನನ್ನು ಒಲಿಸಿಕೊಳ್ಳಲು ಸರಳ ಪ್ರಾರ್ಥನೆಯೊಂದೇ ಸಾಕು ಅನ್ನುವಂತಹದ್ದು. ಎರಡನೇದು, ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನವನ್ನು ನಡೆಸಬೇಕು, ದುಶ್ಚಟಗಳಿಂದ ದೂರವಿರಬೇಕು. ಕೊನೆಯದು, ದೀನ ದುರ್ಬಲರ ಬಗ್ಗೆ ಕರುಣೆ ಹಾಗೂ ಸ್ತ್ರೀಯರ ಬಗ್ಗೆ ಗೌರವವನ್ನು ಇರಿಸಬೇಕು ಅನ್ನೋದು ಇಸ್ಲಾಂ ಧರ್ಮದ ಬೋಧನೆಯಾಗಿದೆ. ಐದನೇ ಪ್ರಶ್ನೆ, ಯಹೂದಿ ಧರ್ಮದ 10 ನಿಯಮಗಳನ್ನು ಪಟ್ಟಿ ಮಾಡಿ. ಯಹೂದಿ ಧರ್ಮದಲ್ಲಿ 10 ನಿಯಮಗಳು ಇದ್ದಾವೆ. ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದು, ಯಾವೇ ಹೊರತುಪಡಿಸಿ ಬೇರೆ ದೇವರಿಲ್ಲ. ಯಾವೇ ಇವರು ಯಹೂದಿಯರ ದೇವರು, ಯಾವೇ ಅಂತ ಹೇಳಿ ಕರಿತೀವಿ.
ಎರಡನೇದು ವಿಗ್ರಹಗಳನ್ನು ಪೂಜಿಸಬೇಡಿ, ವಿಗ್ರಹಗಳನ್ನಿಟ್ಟು ಪೂಜಿಸಬೇಡಿ, ದೇವರು ನಿರಾಕಾರ ಅನ್ನೋದು ಇವರ ಒಂದು ನಂಬಿಕೆ. ದೇವರ ಹೆಸರಿಗೆ ಕಳಂಕವನ್ನು ತರಬೇಡಿ, ಸಬ್ಬತ್ತನ್ನು ಪವಿತ್ರ ದಿನವೆಂದು ಕಾಣುವುದು. ಸಬ್ಬತ್ ಅಂತ ಹೇಳಿ ಅಂದ್ರೆ ದೇವರು ಸೃಷ್ಟಿ ಕ್ರಿಯೆಯಿಂದ ವಿರಮಿಸಿದ ದಿನ, ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆವರೆಗಿನ ಅವಧಿಯನ್ನು ಸಬ್ಬತ್ ಅಂತ ಹೇಳಿ ಕರೀತಾರೆ ಯಹೂದಿಗಳು. ಇನ್ನು ನಿಮ್ಮ ತಾಯಿ ಮತ್ತು ತಂದೆಯನ್ನು ಗೌರವಿಸಿ, ವ್ಯಭಿಚಾರ ಸಲ್ಲದು, ಕೊಲೆ ಮಾಡಬೇಡಿ, ಕದಿಯಬೇಡಿ, ಸುಳ್ಳು ಹೇಳಬೇಡಿ, ಅಸೂಯೆ ಪಡಬೇಡಿ. ಈ ಒಂದು ಧರ್ಮದ ನಿಯಮಗಳಿವು. ಇದೇ ಕೆಲವೊಂದಷ್ಟು ನಿಯಮಗಳನ್ನು ನಮ್ಮ ಬಸವಣ್ಣನವರು ಕೂಡ ಹೇಳಿದಾರಲ್ಲ, ಕದಿಬೇಡ್ರಿ, ಸುಳ್ಳು ಹೇಳಬೇಡ್ರಿ, ಅಸೂಯೆ ಪಡಬೇಡ್ರಿ, ಇವೆಲ್ಲವುಗಳನ್ನು 12ನೇ ಶತಮಾನದ ನಮ್ಮ ಬಸವಣ್ಣನವರು ಹೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಯೇಸು ಕ್ರಿಸ್ತನ ಬೋಧನೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಮೊದಲನೇದು, ದೇವರು ಒಬ್ಬನೇ, ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ. ಪ್ರತಿಯೊಬ್ಬರಲ್ಲೂ ಸಹೋದರತ್ವ ಭಾವನೆ ಇರಬೇಕು. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ. ಪರರಿಂದ ಯಾವುದೇ ನಿರೀಕ್ಷೆಯಿಲ್ಲದೆ ಇತರರಿಗೆ ಸೇವೆ ಸಲ್ಲಿಸಬೇಕು. ಮಾನವ ಸೇವೆಯು ದೇವರ ಸೇವೆಗೆ ಸಮನಾದುದು. ಮಾನವ ತನ್ನ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಟ್ಟರೆ ದೇವರು ಅವನನ್ನು ಕ್ಷಮಿಸುವನು. ನಿಮ್ಮ ಶತ್ರುವನ್ನು ಪ್ರೀತಿಸಿ, ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುವ ಜನರಿಗೆ ಒಳ್ಳೆಯದನ್ನೇ ಮಾಡಿ. ಇನ್ನು ಮುಂದಿನ ಪ್ರಶ್ನೆ, ಇವಿಷ್ಟು 3 ಅಂಕದ ಪ್ರಶ್ನೆಗಳು. ಮುಂದಿನ ಪ್ರಶ್ನೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.